ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ಸಿನ 115 ಕೋಟಿ ರೂಪಾಯಿಗಳನ್ನು ಸೀಸ್ ಮಾಡಿದೆ ಎಂದು ವರದಿ ಬರ್ತಾ ಇದ್ದಾವೆ. ಯಾಕೆ ಮಾಡಿದರು, ಏನು ಮಾಡಿದರು ಅನ್ನೋದು ನಂತರದ ಪ್ರಶ್ನೆ. ಆದರೆ ಇದಕ್ಕೆ ಪರಮೇಶ್ವರ್ ನಮ್ಮ ಗೃಹ ಖಾತೆ ಸಚಿವರು ತೀವ್ರವಾದ ಟೀಕೆಯನ್ನು ವಾಗ್ದಾಳಿ ನಡೆಸಿದ್ದಾರೆ. ಇದು ಕೇವಲ ರಾಜಕೀಯ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ BJPಗರು. ಇದು ಆಗಬಾರ್ದಿತ್ತು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಕೇವಲ ಕಾಂಗ್ರೆಸ್ಸನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಇದು BJP ಅನ್ನುವಂಥ ಮಾತನ್ನು, ಜೊತೆಗೆ IT ಅಧಿಕಾರಿ ಆಗಿರ್ಬೋದು, CBI ಅವರು ಆಗಿರ್ಬೋದು, ಜೊತೆಗೆ ED ಅವರಾಗಿರ್ಬೋದು, ಕೇವಲ ವಿರೋಧ ಪಕ್ಷ ಟಾರ್ಗೆಟ್ ಮಾಡ್ತಾ ಇದೆ. ಯಾಕೆಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತದ ಏನಪ್ಪ ಅಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಒಂದು ಇಲ್ಲಿವರೆಗೆ ಏನು ಚುನಾವಣಾ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಇದ್ದು ಆ ಬಾಂಡ್ಗಳು ರದ್ದು ಮಾಡಿ ಅದ್ರ ಹಿಂದಿದ್ದಂಥ ಬಾಂಡ್ಗಳು ಇದ್ದಂಥ ಹೆಸರುಗಳು ಅಂದರೆ ಕೊಟ್ಟವ್ರು ಯಾರು, ಯಾರಿಗೆ ಕೊಟ್ಟರು, ಎಷ್ಟು ಕೊಟ್ಟರು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡುವಂಥ ಒಂದು ಆಜ್ಞೆ ಮಾಡಿದ್ರಿಂದಾಗಿ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದ್ರಿಂದಾಗಿ ಒಂದು ರೀತಿಯಿಂದ ಅಸಮಾಧಾನಗೊಂಡಿರುವಂಥ BJP ಆದಷ್ಟು ಇನ್ನುಳಿದ ಪಕ್ಷಗಳ, ಅದರಲ್ಲೂ ವಿರೋಧ ಪಕ್ಷ, ಅದರಲ್ಲೂ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡೋದು ನೋಡಿದಾಗ ಶತಾಯಗತ ಮಾಡಿ ಕಾಂಗ್ರೆಸ್ಸು ಈ ಮುಂಬರುವ ಚುನಾವಣೆಯಲ್ಲಿ ಹಿಂದೆ ಬೀಳಿ ನಾವು ಗೆಲ್ಲಿ ಅನ್ನುವಂಥದ್ದು. ಯಾಕಂದರೆ ಇವತ್ತು ನಿಮಗೂ ಗೊತ್ತದ, ನಮಗೂ ಗೊತ್ತದ, ವಿಶೇಷವಾಗಿ ಏನಪ್ಪ ಅಂದ್ರೆ ಹಣದ ಮೇಲೆ ಈ ಚುನಾವಣೆ ನಡೀತಾ ಇದ್ದಾವೆ ಅನ್ನೋದನ್ನು. ಅದಕ್ಕೆ ಇವರಿಗೆ ಕಾಂಗ್ರೆಸ್ಸಿಗೆ ದುಡ್ಡು ಸಿಗದಂಗೆ ಮಾಡಿದರೆ ಒಳ್ಳೆಯದಾಗ್ತದೆ. ಜೊತೆಗೆ ಈ ನ್ಯಾಯ ಒಂದು ಯಾತ್ರೆಯನ್ನು ಮಾಡ್ತಾಯಿದ್ದಾರೆ, ಅದು ನೇರವಾಗಿ BJP ವಿರೋಧವಾಗಿ ನಡೀತಿರುವಂಥದ್ದು. ಅದಕ್ಕೆಲ್ಲ ಖರ್ಚಿಗೆ ವೆಚ್ಚಕ್ಕೆ ಬೇಕಾಗುವಂಥ ದುಡ್ಡನ್ನು ಫ್ರೀಜ್ ಮಾಡಿಡುವುದರಿಂದ ಸಿಗೋದು ಕಷ್ಟ ಅದ. ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ರಿಂದಾಗಿ ಜೊತೆಗೆ IT ನಮ್ಮ ಏನಪ್ಪ ಶೆಲ್ಲಿಗೂ ಅಥವಾ IT ಡಿಪಾರ್ಟ್ಮೆಂಟಿಗೂ ಅದು ಅನಿಸಿ ಈಗ ಒಂದು ಸ್ವಲ್ಪ ನಿಷೇಧ ತೆಗೆದು ಹಾಕಿದ್ದಾರೆ. ಆದರೂ 115 ಕೋಟಿ ಇಡಬೇಕು. ಯಾಕೆಂತಂದ್ರೆ 210 ಕೋಟಿ ರೂಪಾಯಿ ಇತ್ತೀಚೆಗೆ ಸಂಗ್ರಹ ಆಗಿದ್ದು ಈ ಕಾಂಗ್ರೆಸ್ ಪಾರ್ಟಿಗೆ. ಅದು ಏನಪ್ಪ ಅಂದ್ರೆ ತಿಳಿಸಿರಲಿಲ್ಲ ITಗೆ ಆ ದುಡ್ಡಿನ ಸಂಗ್ರಹ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ನಾವು ಇದನ್ನು ಮಾಡಿದ್ವಿ, ಈ ಒಂದು ಸೀಸ್ ಮಾಡಿದ್ವಿ ಅನ್ನೋಂಥ ಮಾತನ್ನು IT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದರೆ ಇದರರ್ಥ ಪೂರ್ಣ ಪ್ರಮಾಣದಲ್ಲಿ ತಿಳಿಸದೆ ಹೋಗಿದ್ದಕ್ಕಾಗಿ ಟ್ಯಾಕ್ಸ್ ತಪ್ಪಿಸೋಂಥ ಪ್ರಯತ್ನ ಮಾಡಿದ್ರಿಂದ ಮಾಡಿದ್ದೀವಿ ಅನ್ನೋಂಥ ಮಾತಾಡ್ತಿದ್ದಾರೆ. ಆದರೆ ಇದನ್ನು ಒಪ್ಪಲಾರಂಥ G. ಪರಮೇಶ್ವರ್ ಅವರು ಇಲ್ಲ, ಇದು ಎಲ್ಲ ಪಕ್ಷ ನಡೀತಾ ಇರ್ತದೆ, ನಾವು ಮುಂಚೆ ತೋರಿಸ್ತೀವಿ, ಆ ಪ್ರಶ್ನೆನಿಲ್ಲ ಅದರದ್ದು ಅಂಥೇಳಿ ಇವರು ಪ್ರತಿ ವಾಗ್ದಾಳಿ ನಡೆಸಿದರು. ಇದೆಲ್ಲ ಹಿನ್ನೆಲೆಯಲ್ಲಿ ಈಗ IT ಇದ್ದಿದ್ದು ಅದ್ರ ಮೇಲೆ ಹೇರಿದಂಥ ಒಂದು ರದ್ದತಿಯನ್ನು ಅಥವಾ ನಿಷೇಧವನ್ನು ಹಿಂತೆಗೆದ, ಫ್ರೀಜ್ ಮಾಡಿದ್ದನ್ನು ಹಿಂತೆಗೆದ ಆ 115 ಕೋಟಿಗಳನ್ನು ಬ್ಯಾಂಕ್ ಖಾತೆಯಲ್ಲಿ ಇಡಬೇಕು, ಇನ್ನೊಂದು ದುಡ್ಡು ನೀವು ಬಳಸ್ಬೋದು ಅನ್ನೋಂಥ ಒಂದು ವಿಶೇಷ ಅವಕಾಶವನ್ನು ಮಾಡಿಕೊಟ್ಟದ ಈ ಕಾಂಗ್ರೆಸ್ಸಿಗೆ. ಅದೇನೂ ಆಗಲಿ, ಈ ಸಂದರ್ಭದಲ್ಲೇ ಈ ನಮ್ಮ IT ಶಾಲೆದವರು ಈ ಫ್ರೀಜ್ ಮಾಡೋದು ಅವಶ್ಯಕತೆ ಅನ್ನುವಂಥ ಒಂದು ಪ್ರಶ್ನೆ. ಯಾಕಂದರೆ BJPದು ಸಾಕಷ್ಟು ಸಾವಿರಾರು ಕೋಟಿ, 8,000 9,000 ಕೋಟಿ ರೂಪಾಯಿ ಅವು ಈಗಾಗಲೇ ಪಾರ್ಟಿಗೆ ಫಂಡಾಗಿ ಬರ್ತಾ ಇದ್ದಾವೆ, ಅವ್ರನ್ನ ಯಾಕೆ ಸೀಸ್ ಮಾಡಲಿಲ್ಲ ಅನ್ನೋಂಥ ಅಭಿಪ್ರಾಯ ಕಾಂಗ್ರೆಸ್ಸಿಗಿರೋದು. ಬಟ್ ನಮ್ಗೆ ಕೇವಲ ಕಾಂಗ್ರೆಸ್ಸದ್ದು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದಾಗ ಈ ಉಳಿದ ವಿರೋಧ ಪಕ್ಷಗಳು ನಿಧಾನಕ್ಕೆ BJPಯ ಒಂದು ಒತ್ತಡಕ್ಕೆ ಮಣಿತಾ ಇರೋದರಿಂದಾಗಿ ಕಾಂಗ್ರೆಸ್ ಮಣಿತಾ ಇಲ್ಲ. ಆ ಕಾರಣಕ್ಕಾಗಿ ಇವರು ಇದನ್ನು ಈ ರೀತಿಯಾಗಿ ಅಂದ್ರೆ ನಾವು ಖರ್ಚು ಮಾಡೋದಕ್ಕಾಗಿ, ವೆಚ್ಚ ಮಾಡೋದಕ್ಕಾಗಿ ದುಡ್ಡು ಇಲ್ಲದಂಗೆ ಮಾಡಿದರೆ ಸಹಜವಾಗಿ ನಮ್ಮ ಜಿಲ್ಲೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಥವಾ ಹಿಂದೆ ಸೈತಾರೆ ಅನ್ನುವಂಥ ಒಂದು ಪ್ಲ್ಯಾನ್ ಇರ್ಬೋದು BJPಗಳು ಅಂತ ಇವರೊಂದು ಅಸ್ಯೂಮ್ ಮಾಡಿ ಆರೋಪ ಮಾಡ್ತಾ ಇದ್ದಾರೆ G. ಪರಮೇಶ್ವರ್ ಅವರು. ಇವರು ಆರೋಪ ಮಾಡೋದ್ರಲ್ಲೂ ಒಂದಿಷ್ಟು ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಆಗಲಿ, ಈ ಒಂದು ಟ್ಯಾಕ್ಸ್ ತುಂಬ ಲೀಗಲಾಗಿ ಇವರು ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅನ್ನೋಂಥ ಪ್ರಶ್ನೆಗೆ ಅವ್ರದ್ದು ಉತ್ತರ ಇಲ್ಲ. ಅದ್ರ ಬದಲಾಗಿ ರಾಜಕೀಯಗೊಳಿಸ್ತಾ ಇದ್ದಾರೆ ಅನ್ನೋಂಥ ಮಾತನ್ನು BJP ಮೇಲೆ ಟಾರ್ಗೆಟ್ ಮಾಡಿ G. ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ. ಏನೋ ಎಂತೋ ಯಾರಿಗೆ ಗೊತ್ತು, ಯಾರು ರಾಜಕೀಯ ಮಾಡ್ತಾ ಇದ್ದಾರೆ, ಯಾರು ರಾಜಕೀಯ ಮಾಡ್ತಾ ಇಲ್ಲ ಅನ್ನುವಂಥದ್ದು ಜನರು ತೀರ್ಮಾನ ಬಿಟ್ಟಿದ್ದು. ಯಾಕಂದ್ರೆ ಈಗ ಅದರ ಅವಶ್ಯಕತೆ ಇರಲಿಲ್ಲ ಸೀಸ್ ಮಾಡುವಂಥ ಫ್ರೀಜ್ ಮಾಡುವಂಥ 115 ಕೋಟಿ ರೂಪಾಯಿದ್ದು. ಯಾಕಂದರೆ ಈಗ ಅದು ಮಾಡೋದ್ರಿಂದ ಸಹಜವಾಗಿ ರಾಜಕೀಯ ಮಾಡಿದ್ರೆ ಅಂತ ಯಾರಾದರೂ ಊಹಿಸ್ಬೋದಾಗಿದೆ. ಆ ನೆಲೆಯಲ್ಲೇ ಏನಪ್ಪ ಅಂತಂದ್ರೆ ಪರಮೇಶ್ವರಯ್ಯನವರು ಈ ಗೌರ್ಮೆಂಟನ್ನು ಅಸರಲ್ಲೂ ಇದ್ರ ಹಿಂದಿರುವಂಥದ್ದು ಕೈ ಯಾವುದಪ್ಪ ಅಂದ್ರೆ ಫ್ರೀಜ್ ಮಾಡಲೇ BJP ಇದು ಅಂತ ನೇರ ಆರೋಪ ಮಾಡಿದ್ದಾರೆ. ಇದಕ್ಕೆ BJP ಯಾವ ರೀತಿ ಉತ್ತರ ಕೊಡ್ತದೆ ನೋಡಬೇಕಾಗಿದೆ.